ನಾವು ಗಂಡ್ಮಕ್ಳು ಯೂಶಲಿ ತಾಯಿನ ಸೆಲೆಬ್ರೇಟ್ ಮಾಡೋದು ಜಾಸ್ತಿ. ತಂದೆ ಒಂಥರ ಸೈಲೆಂಟ್ ವಾರಿಯರು, ಪಾಪ ಲೋನ್ ವಾರಿಯರು, ಎಲ್ಲವನ್ನ ಕಟ್ತಾನೆ, ಎಲ್ಲವನ್ನ ಹೇಳ್ಕೊಡ್ತಾನೆ. ಬಟ್ ಸ್ಟಿಲ್ ಅವ್ರನ್ನ ಅಪ್ಪನ ಅನ್ನೋತರ ಒಂದು ಭಯ ಭಕ್ತಿಲೇ ಇಟ್ಟಿರ್ತೀವಿ ಹೊರತು ತೀರಾ ಸೆಲೆಬ್ರೇಟ್ ಮಾಡಿ ಒಂದು ಹಕ್ ಕೊಟ್ಟು ಎಲ್ಲ ಮಾಡಲ್ಲ. ಆ ಪತ್ರ ಬರೆಯೋದೇ ಒಂದು ದೊಡ್ಡ ಏನೋ ನಾಸ್ಟಾಲ್ಜಿಕ್ ಥಿಂಗ್ ಅದು. ನಾನು ಯಾವುದನ್ನು ಕಷ್ಟಪಟ್ಟು ಅಂತ ಹೇಳೋದೇ ಇಲ್ಲ, ಯಾಕಂದರೆ ಎಲ್ಲರೂ ಇಷ್ಟಪಟ್ಟು ಆರಿಸ್ಕೊಂಡಿರೋ ಪ್ರೊಫೆಷನ್ ಇದು. ಇಲ್ಲಿ ಬಂದು ನಾನು ಕಷ್ಟಪಟ್ಟೆ ಅಂದರೆ ನಮ್ಮ ಕಷ್ಟ ಕೇಳಕ್ಕೆ ಜನ ಇಲ್ಲ ಇಲ್ಲಿ, ಎಲ್ಲರಿಗೂ ಅವ್ರವ್ರ ಕಷ್ಟ ಇದೆ. ನಾನು ಇಷ್ಟಪಟ್ಟು ಈ ಸಿನಿಮಾ ಮಾಡ್ತಾ ಇದ್ದು 4 ವರ್ಷ ತಗೊಂಡು ಅದು ಮುಗಿಸ್ತು, ಥಿಯೇಟ್ರಿಗೆ ಬಂತು, ಥಿಯೇಟ್ರಲ್ಲಿ 50 ದಿನ ಅಂದರೆ ಐ ನೆವರ್ ಸೆಲೆಬ್ರೇಟೆಡ್ ವಾಟ್ ಈಸ್ 50 ಡೇಸ್ ಅಂದರೆ ಎಷ್ಟು ಜನ ನೋಡಿದ್ರು ಅನ್ನೋದು ಮಾತ್ರ. ಇನ್ನು ಆಲ್ವೇಸ್ ದ ಎಕ್ಸ್ಪೀರಿಯನ್ಸ್ ನಾನು ಅನ್ಸೋದು ಸಿನಿಮಾ ಥಿಯೇಟ್ರಲ್ಲೇ ಆಗಬೇಕು, ರೆವೆನ್ಯೂ ಇರೋದು ಅಲ್ಲೇ ಅಂದರೆ ಸಿನಿಮಾಗೆ. ಸರ್ ಈಗ ಇನ್ಫ್ಯಾಕ್ಟ್ ನಾನು OTTದು ಕೂಡ ನಮಗೆ 4 ರೂಪೀಸು ಏನೋ ಇದು ಮಾಡೋದು, ಈಗ ನೆಕ್ಸ್ಟ್ ಇಯರ್ ಏನೋ 1 ರೂಪಾಯಿ ಮಾಡ್ತಾ ಇರೋದು. ನಿಮ್ಮ ಡೈರೆಕ್ಷನ್ ಯಾಕೆ ಇನ್ನೂ ಎಕ್ಸ್ಪ್ಲೋರ್ ಮಾಡಿಲ್ಲ? ಇಲ್ಲ ಮಾಡಬೇಕು, ಸದ್ಯಕ್ಕೆ ಆ್ಯಕ್ಟಿಂಗಲ್ಲಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೀನಿ, ಹಂಗಾಗಿ ಇಲ್ಲ ಮಾಡ್ತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಮನು ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇವತ್ತು ನನ್ನ ಜೊತೆ ನನ್ನ ಶೋ ಅಲ್ಲಿ ತೀರ್ಥರೂಪ ತಂದೆಯವರಿಗೆ ಸಿನಿಮಾದ ನಿರ್ದೇಶಕರಾಗಿರುವಂತಹ ರಾಮೇನಹಳ್ಳಿ ಜಗನ್ನಾಥ್ ಅವರಿದ್ದಾರೆ, ಹಾಗೆ ರಾಜೇಶ್ ನಟರಂಗ ಸೇರಿದ್ದಾರೆ. ವೆಲ್ಕಮ್ ಟು ದ ಶೋ ಸರ್. ವೆಲ್ಕಮ್ ಟು ದ ಶೋ. ಹೇಗಿದ್ದೀರಾ? ಸೂಪರ್. ತೀರ್ಥರೂಪ ತಂದೆಯವರಿಗೆ ಅಂದ ತಕ್ಷಣ ತುಂಬಾ ಭಾವುಕವಾದ ಒಂದು ಎಮೋಷನಲ್ ಫೀಲಿಂಗು ತಲೆಗೆ ಹಿಟ್ಟಾಗುತ್ತೆ. ಈ ಸಿನಿಮಾ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಈ ಒಂದು ಪದ ಕೇಳಿದಾಗ ತೀರ್ಥರೂಪ ತಂದೆಯವರಿಗೆ ನಾವು ಪತ್ರದಲ್ಲಿ ಕೇಳ್ತಿದ್ವಿ, ಇಲ್ಲ ಅದರ ಕಥೆಗಳಲ್ಲಿ ಕವನಗಳಲ್ಲಿ ಕೇಳ್ತಾ ಇರ್ತೀವಿ. ಈ ಒಂದು ಕೇಳಿದ ತಕ್ಷಣ ಒಂದು ಎಮೋಷನ್ ಜನರೇಟ್ ಆಗುತ್ತಲ್ಲ, ಅದ್ರ ಬಗ್ಗೆ ಮಾತಾಡೋದಾದ್ರೆ ಇನ್ ರಿಯಲ್ ಲೈಫ್ ನಿಮ್ಗೆ ಹೇಗೆ ಅನ್ಸುತ್ತೆ? ವೆರಿ ನಾಸ್ಟಾಲ್ಜಿಕ್ಸ್. ಅಂದರೆ ಮುಂಚೆ ಏನು ಪತ್ರದ ಮೂಲಕನೇ ವ್ಯವಹಾರ ಆಗ್ತಿತ್ತು, ಇವತ್ತಿನಾಗೆ ಮೆಸೇಜ್ ಇರಲಿಲ್ಲ ಅಥವಾ ವಾಟ್ಸಪ್ ಇರಲಿಲ್ಲ. ಸೊ ಒಂದು ಸಾವಿರ್ಬೋದು, ಒಂದು ಹುಟ್ಟುಹಬ್ಬ ಇರ್ಬೋದು, ಅಥವಾ ಒಂದು ಏನೇ ಹಬ್ಬ ಇರ್ಬೋದು, ಅದಕ್ಕೆ ಕಮ್ಯುನಿಕೇಟ್ ಮಾಡೋಕ್ಕೆ, ಅಥವಾ ಒಂದು 6 ತಿಂಗಳು ಅಕ್ಕ ತಂಗಿ ನೋಡಿಲ್ದೇ ಇರ್ಬೋದು, ಅಥವಾ ಅಪ್ಪ ಅಮ್ಮನ ಜೊತೆ ಕಮ್ಯುನಿಕೇಷನ್ ಮಾಡೋಕ್ಕಾಗದೇ ಇರ್ಬೋದು, ಎಲ್ಲವೂ ಪತ್ರದ ಮೂಲಕ ಆಗ್ತಾ ಇದ್ದಾಗ ಆ ಪತ್ರ ಬರೆಯೋದೇ ಒಂದು ದೊಡ್ಡ ಏನೋ ನಾಸ್ಟಾಲ್ಜಿಕ್ ಥಿಂಗ್ ಅದು. ನೆನ್ಸ್ಕೊಂಡಾಗೆಲ್ಲ ತುಂಬ ಅಂದರೆ ಎಷ್ಟು ಟ್ರಾವೆಲ್ ಮಾಡಿದ್ದೀವಿ ಅಂತ ಅನಿಸುತ್ತೆ, ಅಥವಾ ಇದೇ ಏನೋ ಇವಾಲ್ವ್ ಆಗೋ ರೀತಿನ ಇದು ಕರೆಕ್ಟಾ ತಪ್ಪಾ ಎಲ್ಲವೂ ತಲೆಗೆ ಬರುತ್ತೆ. ಆ್ಯಂಡ್ ಆವಾಗಿನ ಆ ಒಂದು ಏನೋ ಸೋಷಿಯೋ ಎಕನಾಮಿಕ್ ಕಂಡೀಷನ್ಸ್ ಏನಿತ್ತು, ಅಥವಾ ಅವರ ಮನಸ್ಸಿನ ಭಾವನೆಗಳನ್ನು ಹಂಚ್ಕೊಳ್ಳೋ ರೀತಿ ಇರ್ಬೋದಾಗಿತ್ತು. ಹಾಗಾಗಿ ಅಂದರೆ ಪ್ರತಿಯೊಬ್ಬರು ಮನೆಯಲ್ಲೂ ಒಬ್ಬರು ಎಜುಕೇಟೆಡ್ ಇರ್ತಾಯಿದ್ರು ಒಂದು ಲೆಟ್ರ್ ಬರೆಯೋದಕ್ಕೆ. ಅಂದರು ಆ ಒಕ್ಕಣೆ ಬರೆಯೋದ್ರಿಂದ ಹಿಡಿದು ತೀರ್ಥರೂಪ ತಂದೆಯವರಿಗೆ ಇದು ಯಾಕೆ ಬರೀತಾರೆ ಅಂತ ನಾವು ಪ್ರಶ್ನೆ ಕೇಳಿದ ಜ್ಞಾಪಕ ಬರುತ್ತೆ ನನಗೆ. ಅಂದರೆ ಬೇರೆಯವ್ರಿಗೆ ಅಂದರೆ ಸ್ಕೂಲ್ಗಳಲ್ಲಿ ಪ್ರಾಯಶಃ ನಾವೆಲ್ಲ ಲೆಟ್ರ್ ಬರೆಯೋ ಒಂದು ಎಕ್ಸಸೈಸ್ ಕೊಡ್ತಾಯಿದ್ರು ನಮ್ಗೆ, ಒಂದು 4 ಮಾರ್ಕ್ಸ್ಗೆ. ಸೊ ಬರೆದು ನಮ್ಗೆ ಅಭ್ಯಾಸ ಮಾಡಿಸೋರು. ಇದೆಲ್ಲವೂ ಬರುತ್ತೆ ತೀರ್ಥರೂಪ ತಂದೆಯವ್ರಿಗೆ ಅಂತ ಕೇಳಿದ ಕೂಡಲೇ ಆ ಲೆಟ್ರ್ಗಳಿರ್ಬೋದು, ಅದು ಕೊಟ್ಟಂಥ ಸಂತೋಷಗಳಿರ್ಬೋದು, ದುಃಖಗಳಿರ್ಬೋದು, ಅಥವಾ ದುಃಖದ ಸಂಗತಿಗಳಿರ್ಬೋದು, ಎಲ್ಲವೂ ಬರುತ್ತೆ. ಆ್ಯಂಡ್ ಕಣ್ಮುಂದೆ ಇದ್ದಾಗ ಬಹುಶಃ ಈ ಭಾವುಕವಾದ ಸಿಕ್ಕಾಪಟ್ಟೆ ವೈಟೇಜ್ ಇರುವಂತಹ ತೀರ್ಥರೂಪ ತಂದೆಯವರಿಗೆ ಅನ್ನೋದೆಲ್ಲ ಹಿಟ್ಟಾಗಲ್ಲ. ತುಂಬ ದೂರ ಇದ್ದಾಗ, ಒಂದು 5 ವರ್ಷ ದೂರ ಇರ್ತೀವಿ, ಇಲ್ಲ 2 ವರ್ಷ ದೂರ ಇರ್ತೀವಿ, ಆಗ ಬರಿತಿರ್ತೀವಲ್ಲ, ಆಗ ಸಿಕ್ಕಾಪಟ್ಟೆ ಇಷ್ಟೊಂದು ವೈಟೇಜ್ ಇದೆಯಾ ತಂದೆ ಅನ್ನೋ ಒಂದು ಪದಕ್ಕೆ ಅಂತ ಅನ್ನಿಸ್ಬಿಡುತ್ತೆ. ಆ್ಯಂಡ್ ಅಫ್ಕೋರ್ಸ್ ಹೊಂದಿಸಿ ಬರೀರಿ ಆಗಿರ್ಬೋದು, ಇಲ್ಲ ತೀರ್ಥರೂಪ ತಂದೆಯವ್ರಿಗೆ ಆಗಿರ್ಬೋದು, ಫ್ಯಾಸಿನೇಟಿಂಗ್ ಟೈಟಲ್ಸ್, ಸಿಕ್ಕಾಪಟ್ಟೆ ಡೀಪ್ ಮೀನಿಂಗ್ ಇದೆ, ತುಂಬ ರೂಟೆಡ್ ಒಂದು ನಮ್ಮ ಒಂದು ಭಾವುಕತೆಯ ಒಂದು ಭಾಗವಾಗಿರುವಂತಹ ಪದಗಳನ್ನು ತೊಗೊಂಡಿದ್ದೀರಾ. ಎಲ್ಲಿ ಹುಡ್ತು ಈ ಥರ ಟೈಟಲ್ಗಳೆಲ್ಲ ನಿಮಗೆ? ಇಲ್ಲ ಅಂದರೆ ನನಗೆ ಯಾವತ್ತೂ ಟೈಟಲ್ಗಳು ಚಿತ್ರಕ್ಕೆ ಒಂದು ಇನ್ವಿಟೇಷನ್ ಥರ ಇರಬೇಕು. ಅದು ನನಗೆ ಯಾವತ್ತೂ ಎಕ್ಸೈಟ್ ಅಂದರೆ ಟೈಟಲ್ ಫಸ್ಟೇ ಅದು ಇಟ್ಟಾಗ ಎಕ್ಸೈಟ್ ಅನ್ನಿಸ್ಬೇಕು ಒಂದು ರೀತಿ. ಆ್ಯಕ್ಚುಲಿ ತೀರ್ಥರೂಪ ತಂದೆಯವರಿಗೆ ಅಂತ ಟೈಟಲ್ ಇಟ್ಟಿದ್ದು ಕೂಡ ಅದು ಬೇರೆ ಕತೆಗೆ ಇಟ್ಕೊಂಡಿದ್ದು ನಾನು. ಅಂದರೆ ಆ ಕತೆ ಬರೀ ತಂದೆ ಮತ್ತು ಮಗನ ಜರ್ನಿ ಬಗ್ಗೆ. ಬಟ್ ಈ ಕತೆ ಇದಾದಮೇಲೆ ಈ ಕತೆಗೂ ಕೂಡ ತುಂಬ ಆಪ್ಟಾಗಿ ಸೂಟ್ ಆಯಿತು. ಹಾಗಾಗಿ ಈ ಕತೆಗೆ ತೀರ್ಥರೂಪ ತಂದೆಯವರಿಗೆ ಅಂತ. ಓಕೆ, ನಿಮಗೆ ಈ ಟೈಟಲ್ ಇಡೋದಕ್ಕಿಂತ ಮುಂಚೆ ಅಫ್ಕೋರ್ಸ್ ನಿಮ್ಮ ಪರ್ಸನಲ್ ಬಾಂಡೇಜ್ಗೂ ಎಲ್ಲೋ ಒಂದು ಕಡೆ ನಮಗೆಲ್ಲ ಹೊಳೆಯೋ ಕತೆಗಳು ಅಥವಾ ಹೊಳೆಯುವಂತಹ ಪಾತ್ರಗಳು ಎಲ್ಲವೂ ನಮ್ಮ ಸುತ್ತಮುತ್ತ ನೋಡಿರೋದೇ ಆಗಿರುತ್ತೆ ಅಂತ ಕೇಳ್ಪಡ್ತೀವಲ್ವಾ, ನಮಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅದು. ಸೊ ತೀರ್ಥರೂಪ ತಂದೆಯವರಿಗೆ ಅಂತ ನಿಮ್ಮ ಒಂದು ಕತೆಗೆ ಟೈಟಲ್ ಆಗಿ ಬರಬೇಕು ಅಂತಂದರೆ ನಿಮ್ಮ ಒಂದು ಸ್ಪೆಷಲ್ ಫೀಲಿಂಗ್ ಕೂಡ ಇರಬೇಕು, ಅದರಲ್ಲಿ ಏನೋ ಒಂದು ನಾಸ್ಟಾಲ್ಜಿಕ್ ಫೀಲಿಂಗ್ ಇರಬೇಕು. ಏನೋ ಫೀಲಿಂಗು ಇದನ್ನು ಜನರೇಟ್ ಆಗೋಕ್ಕೆ? ಇಲ್ಲ ಸರ್ ಹೇಳ್ದಂಗೆ, ರಾಜೇಶ್ ಸರ್ ಹೇಳ್ದಂಗೆ ನಾವೆಲ್ಲ ಪತ್ರದ ಮುಖಾಂತರನೇ. ನನಗೆ ಯಾವತ್ತೂ ನಂಗೆ ಪತ್ರಗಳು ಯಾಕೆ ವಿಶೇಷ ಅಂದರೆ, ನಾನು 3 ವರ್ಷ ಹಾಸ್ಟೆಲಲ್ಲಿದ್ದಾಗ ಪ್ರತಿ 15 ದಿನಕ್ಕೆ ನಮ್ಮ ತಾತನಿಗೆ, ನಮ್ಮ ತಂದೆಗೆ ಊರಿಗೆ ಬರೀತಿದ್ದ ಪತ್ರಗಳು. ಅದು ಬಿಟ್ಟರೆ ಈ ಹೊಸ ವರ್ಷಕ್ಕೆಲ್ಲ ಗ್ರೀಟಿಂಗ್ಸ್ ಅಂತ ಬರೆಯೋದು. ಅಂದರೆ ಏನೇ ಆದರೂ ಪತ್ರದ ಮುಖಾಂತರ ಆ ಪತ್ರ ಕೊಡ್ತಿದ್ದಂಥ ವಿಶೇಷ ಅನುಭವ ತುಂಬ ದೊಡ್ಡದದು. ಅದು ಎಲ್ಲದಕ್ಕಿಂತ ಜಾಸ್ತಿ ನನಗೆ ನಮ್ಮೂರಲ್ಲಿ ಅಂಚೆನೂ ಇರಲಿಲ್ಲ. ನಮ್ಮೂರ ಪಕ್ಕ ಜೋಡಿಗುಬ್ಬಿ ಅಂತ ಹೇಳಿ, ಅಲ್ಲಿಂದ ಒಬ್ಬರು ಪೋಸ್ಟ್ ಮಾಸ್ಟರ್ ಬರೋರು. ಅವ್ರು ಬರ್ತಿದ್ರೆ ಕಾಯೋ, ನಾವು ಅವ್ರೊಂದು ಸೈಕಲ್ ಬರೋರು, ಅವ್ರು ಕಾಯೋ, ಅವ್ರು ವೇಟ್ ಮಾಡ್ತೇವೆ ಯಾರ್ದು ಲೆಟ್ರ್ ಬಂದಿದೆ. ನಮ್ಮ ತಾತ ಬಂದಾಗ ಅಥವಾ ನಮ್ಮ ತಂದೆ ಇದ್ದಾಗ ಲೆಟ್ರ್ ಕೇಳೋರು, ಯಾವ್ದು ಬಂದಿದೆ, ಓದು ನೀನು ಓದು. ನಮ್ದೆಲ್ಲ ತುಂಬ ಕುಟುಂಬ, ಅದು ಮನೆಯಲ್ಲಿ ಈ ಲೆಟರ್ನ ಓದ್ಸಕ್ಕೆ ಸ್ಟಾರ್ಟ್ ಮಾಡೋರು. ಅದೊಂದು ಫೀಲ್, ಅವ್ರಿಗೆ ನಾವು ವಿಷಯ ತಲುಪಿಸ್ತಾ ಇದ್ದ ರೀತಿ ಅಂದರೆ ಬೇರೆನೇ ವರ್ಲ್ಡ್ ಅದು ಆ್ಯಕ್ಚುಲಿ. ಸರ್ ಹೇಳ್ದಂಗೆ ಈಗ ಮೆಸೇಜಸ್ಗಳಾಗಲಿ ಇದೆಲ್ಲ ಆಗಲಿ ಅದರದ್ದೊಂದು ಅಂದರೆ ನಾವು
ಹೊಸದಲ್ಲಿ ಪಡ್ಕೋತಾ ಕೆಲವೊಂದು ಇದನ್ನ ಕಳ್ಕೊತಾ ಇದೀವೋ ಗೊತ್ತೀವೋ ಆ ಇದರಲ್ಲಿ ಇದೀವೋ ಅದು ಅಂದರೆ ಅದೇ ಹೇಳ್ತಾ ಇರೋದು, ಒಂದು ಎಮೋಷನ್ ಜೊತೆಗೆ ಇಟ್ ವಾಸ್ ಪಾರ್ಟ್ ಆಫ್ ಅವರ್ ಅಕಾಡೆಮಿಕ್ಸ್ ಟು. ದಟ್ ವಾಸ್ ಎ ಗ್ರೇಟೆಸ್ಟ್ ಥಿಂಗ್. ಅದು ಎರಡು ಕೊಲಾಜ್ ಆಗ್ಬಿಡೋದು. ಅದು ಹೆಂಗೆ ಅಂತ ನಮಗೂ ಈಗ ಅನಿಸುತ್ತೆ, ಅದನ್ನೆಲ್ಲ ಯೋಚನೆ ಮಾಡಿದಾಗ ಹೆಂಗೆ ಅದು ಒಟ್ಟಿಗೆ ಸೇರ್ಕೊಂಡಿತ್ತು ಅಂತ ಈಗ ಅನಿಸುತ್ತೆ. ಈಗ ನಾವು ಎರಡು ಸಪ್ರೇಟ್ ಅಲ್ವಾ, ನಮ್ಮ ಸ್ಕೂಲಲ್ಲಿ ಯಾರು ಇವತ್ತು ಮೆಸೇಜ್ ಮಾಡೋದು ಹೇಳ್ಕೊಡಲ್ಲ. ಬಟ್ ದಿಸ್ ವಾಸ್ ಅವರ್ ಪಾರ್ಟ್ ಆಫ್ ಅವರ್ ಕರಿಕ್ಯುಲಮ್. ಒಬ್ರಿಗೆ ಪತ್ರ ಬರೆಯೋದು ಹೆಂಗೆ ನನಗೆ ಗೊತ್ತಿರಬೇಕು ಅನ್ನೋದಿದೆ ಗೊತ್ತಾ. ಆಮೇಲೆ ಅದ್ರಲ್ಲಿ ಪದಗಳನ್ನ ಹೇಗೆ ಬರೀಬೇಕು, ಇನ್ನೊಬ್ರಿಗೆ ಹೇಗೆ ಅಡ್ರೆಸ್ ಮಾಡಬೇಕು, ವಿಷಯನ ಹೇಗೆ ಪ್ರಸ್ತಾಪ ಮಾಡಬೇಕು, ಹೆಂಗೆ ಆರ್ಟಿಕ್ಯುಲೇಟ್ ಮಾಡಬೇಕು. ವೆರಿ ನೈಸ್ ಥಿಂಗ್, ವೆರಿ ನೈಸ್ ಥಿಂಗ್. ಇರೋ ಚೌಕಟ್ಟಲ್ಲೇ ಎಲ್ಲವನ್ನ ತುಂಬಿಸಿ ಹೌದು 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 ಹೌದು. ಅದೆಷ್ಟು ದಿನ ಆದ್ಮೇಲೆ ತಲುಪುತ್ತೆ. ಆಮೇಲೆ ಹೊಸದಾಗಿ ಆಗ್ತಾನೆ ಅಕ್ಷರಗಳನ್ನ ಕಲಿತು ಪದಗಳನ್ನ ಆಗ್ತಾನೆ ಉಚ್ಚಾರ ಮಾಡೋಕ್ಕೆ ಶುರು ಮಾಡಿದವ್ರಿಗೆ ಕೊಟ್ಟು ಓದಿಸೋರು, ಓದು ಇದನ್ನು ಪತ್ರ ಓದು, ಕಲ್ತ್ಕೋ ಹೆಂಗೆ ಓದೋದು ಅಂತ. ಭಾಷೆ ಬೆಳವಣಿಗೆಗೂ ಎಷ್ಟು ಕಾರಣ ಎಷ್ಟು ನೋಡಿ, ಒಂದು ಸಂಸ್ಕೃತಿ ಇದೆಯಲ್ಲ ಅದರಲ್ಲಿ, ಗ್ರೇಟೆಸ್ಟ್ ಥಿಂಗ್ ಅದು. ಸರ್ ಹೇಳ್ದಂಗೆ ಅದೊಂದು ಪತ್ರ ಸಂಸ್ಕೃತಿನೇ ಸರ್. ಹೌದು, ಒಂದು ಜನ ಅದೇ ಸಂಸ್ಕೃತಿ. ಅಂಡ್ ನಾವು ಗಂಡ್ಮಕ್ಳು ಯೂಶಲಿ ತಾಯಿನ ಸೆಲೆಬ್ರೇಟ್ ಮಾಡೋದು ಜಾಸ್ತಿ. ತಂದೆ ಒಂಥರ ಸೈಲೆಂಟ್ ವಾರಿಯರು, ಪಾಪ ಲೋನ್ ವಾರಿಯರು, ಎಲ್ಲವನ್ನ ಕಟ್ತಾನೆ, ಎಲ್ಲವನ್ನ ಹೇಳ್ಕೊಡ್ತಾನೆ. ಬಟ್ ಸ್ಟಿಲ್ ಅವ್ರನ್ನ ಅಪ್ಪನ ನಂತರ ಒಂದು ಭಯ ಭಕ್ತಿಲೇ ಇಟ್ಟಿರ್ತೀವಿ ಹೊರತು ತೀರಾ ಸೆಲೆಬ್ರೇಟ್ ಮಾಡಿ ಒಂದು ಹಕ್ಕು ಕೊಟ್ಟು ಎಲ್ಲ ಮಾಡಲ್ಲ. ಬಟ್ ನನ್ನ ಟ್ರೈಲರ್ ನೋಡಿದಾಗ ಇಂಪ್ರೆಸ್ ಆಗಿದೆ ತಾನೆ, ಅಂದರೆ ಕಣ್ಮುಂದೆ ಇದ್ದಾಗ ಅದಕ್ಕೇನು ಬೆಲೆ ಇರಲ್ಲ. ಎಲ್ಲಿ ಯಾವಾಗ ಈ ಕತೆ ಹುಟ್ಟಿದ್ದು, ಮಿಸ್ಸಿಂಗ್ ಫಾದರ್ ಅನ್ನೋ ಥರದ್ದು ಒಂದು ಥೀಮ್ ಮೇಲೆ? ಇಲ್ಲ, ಆ್ಯಕ್ಚುಲಿ ನಾನು ಇದು ಒಂದು ಘಟನೆ, ಒಂದು ಇನ್ಸಿಡೆಂಟ್ ಇದ್ರ ಮೇಲೆ ಇಟ್ಕೊಂಡು, ಅಂದರೆ ಒಂದಿಷ್ಟು ನೋಡಿರೋದು ಕೇಳಿರೋದು ಸುತ್ತಮುತ್ತ ಆಗಿರೋ ಘಟನೆಗಳು ಇವೆಲ್ಲ ನೋಡಿದಾಗ ಒಂದು ಚಿಕ್ಕ ತಪ್ಪು ಒಂದು ಕುಟುಂಬನ ಹೇಗೆ ಸಪ್ರೇಟ್ ಮಾಡುತ್ತೆ ಅನ್ನೋದ್ರ ಮೇಲ್ಗಡೆ ಇದು ಹುಟ್ಟಿದ ಕತೆ. ಇದು ಪರ್ಟಿಕ್ಯುಲರೇ ಅನ್ನೋದಕ್ಕಿಂತ ಅದನ್ನು ಹೆಸರು ತಗೊಳ್ಳೋಕ್ಕೂ ಇಷ್ಟ ಇಲ್ಲ. ಒಬ್ಬರು ಬದುಕಿನಲ್ಲಿ ಆಗಿದ್ದು ನೋಡಿದ್ದು ಈ ಥರದ್ದು ಇದೆಲ್ಲ ಕೇಳಿರ್ತೀವಿ. ಮತ್ತು ಒಂದು ಸ್ವಲ್ಪ ಇನ್ಸಿಡೆಂಟ್, ಆ ಮೂಲಕ್ಕೆ ಒಂದು ಸ್ವಲ್ಪ ಇನ್ಸಿಡೆಂಟ್ ಇದೆ. ಬಟ್ ಅದರಿಂದ ಹೇಗೆ ಫ್ಯಾಮಿಲಿ ಡಿಸ್ಫಂಕ್ಷನ್ ಆಗುತ್ತೆ, ಹೇಗೆ ಸಫರ್ ಆಗ್ತಾರೆ, ಈ ರೀತಿ ಇದ್ರ ಮೇಲ್ಗಡೆ ಹೋಗುತ್ತೆ. ಈ ಸಫರ್ ಆಗೋ ಇದು ಏನೊಂದು ಎಮೋಷನಲ್ ಜರ್ನಿ ಜೊತೆಗೆ ಸಿನಿಮಾಗೆ ಬೇಕಾದಂಥ ಅದರದ್ದು ಎಲಿಮೆಂಟ್ಸ್ಗಳು ಎಂಟರ್ಟೈನ್ಮೆಂಟಾಗಿ ಏನು ಹೇಳ್ಬೋದು ಆ ಇದರಲ್ಲಿ ಒಂದು ಜರ್ನಿ. ಆ್ಯಂಡ್ ಸರ್, ನೀವು ಬರವಣಿಗೆಲ್ಲ ಸುಮಾರು ಇನ್ವಾಲ್ವ್ ಆಗಿದ್ದೀರಾ, ಸೂರಿ ಸರ್ ಜೊತೆಯಿಂದ ರೈಟಿಂಗಲ್ಲಿ ಅಥವಾ ಡೈರೆಕ್ಷನಲ್ಲೆಲ್ಲ ವರ್ಕ್ ಮಾಡಿದ್ದೀರಾ. ಅಫ್ಕೋರ್ಸ್ ನಿಮ್ಗೂ ಅದ್ರ ಮೇಲೊಂದು ಹೋಲ್ಡ್ ಇರುತ್ತೆ. ಸಿನಿಮಾದ ಬರವಣಿಗೆ ನೋಡಿದಾಗ, ಇಲ್ಲಾಂದ್ರೆ ಐಸ್ಥೆಟಿಕ್ಸ್ ನೋಡಿದಾಗ ಈ ಸಿನಿಮಾ ವರ್ಕ್ ಆಗುತ್ತೆ ಇಲ್ಲ ವರ್ಕ್ ಆಗಲ್ಲ ಎಲ್ಲವೂ ಅನ್ನಿಸ್ತಿರುತ್ತೆ. ಬಟ್ ಸ್ಟಿಲ್ ಅದರಲ್ಲಿ ನಿಮ್ಮ ಪಾತ್ರವನ್ನು ಮಾತ್ರ ನಿರ್ವಹಿಸ್ತಾ ಇರ್ತಾರೆ. ತೀರ್ಥರೂಪ ತಂದೆಯವರಿಗೆ ಅಂತ ಬಂದಾಗ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ಬೇಕಾದ್ರೆ ಇದರ ಏಸ್ಥೆಟಿಕ್ಸು, ಗುಣಮಟ್ಟ ಮತ್ತು ಅದರ ಒಂದು ಹಾವಭಾವ ಅದು ನೋಡ್ಬೇಕಾದ್ರೆ ಒಂದು ವೈಪ್ ಕೊಡುತ್ತಲ್ಲ, ಇಲ್ಲ ಈ ಸಿನಿಮಾ ವರ್ಕ್ ಆಗುತ್ತೆ, ಇಲ್ಲ ಈ ಸಿನಿಮಾ ವರ್ಕ್ ಆಗಲ್ಲ ಅಂತ ಅನ್ಸುತ್ತಲ್ಲ, ನಿಮ್ಗೇನು ಅನಿಸ್ತು? ಇಲ್ಲ, ಖಂಡಿತ ಪಾಸಿಟಿವ್ ವೈಬ್ಸ್ ಇತ್ತು. ಫಸ್ಟ್ ಆಫ್ ಆಲ್ ಟೈಟ್ಲ್ ಕೇಳಿದ ಕೂಡಲೇ ಒಬ್ಬ ವ್ಯಕ್ತಿಯ ಟೇಸ್ಟ್ ಏನೋ ತರ್ತಾಯಿತ್ತು ನನಗೆ. ಅಂದರೆ ಒಂದು ಟೇಸ್ಟ್ಫುಲ್ ಆದಂಥ ಒಂದು ಥಾಟ್ ಇದೆ ಅಂತ ಅನ್ನಿಸ್ತು ನನಗೆ, ತುಂಬ ಪೊಯೆಟಿಕ್ ಆಗಿದೆ ಅಂತ ಅನ್ನಿಸ್ತು. ಆ್ಯಂಡ್ ಕೆಲಸ ಮಾಡುವಾಗ ಇವ್ರು ಕೆಲಸ ಮಾಡ್ತಾ ಇದ್ದಿದ್ದ ರೀತಿ ಇರ್ಬೋದು ಮತ್ತು ಡೀಟೇಲಿಂಗ್ಸ್ ಇರ್ಬೋದು, ನಾನು ಯಾವಾಗಲೂ ಅದನ್ನು ಗಮನಿಸ್ತಾ ಇರ್ತೀನಿ ಸಿನಿಮಾದಲ್ಲಿ ಅಥವಾ ಎನಿ ಶೂಟಿಂಗ್ ಫಾರ್ ದಟ್ ಮ್ಯಾಟರ್. ಇದು ವಿಜುವಲ್ ಮೀಡಿಯಮ್ ಆದ್ದರಿಂದ ಎಷ್ಟು ಡೀಟೇಲಾಗಿ ಹೇಳ್ತಾರೆ, ಯಾವುದು ವರ್ಬಲಾಗಿ ಹೇಳ್ತಾರೆ, ಯಾವುದನ್ನು ಹಾಗೆ ಏನೋ ಸುಮ್ಮನೆ ಏನೋ ಒಂದು ತೋರಿಸಿದ್ರೆ ಗೊತ್ತಾಗುತ್ತೆ ಅದನ್ನು ಹೇಳಬೇಕಾಗಿಲ್ಲ ವರ್ಬಲಿ. ಸೊ ಅದನ್ನು ತುಂಬ ಕ್ಲೀನಾಗಿ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಅದೆಲ್ಲವೂ ವರ್ಕ್ ಆಗಿದೆ ಅಂತ ಅನ್ನಿಸ್ತು ನನಗೆ. ಆ್ಯಂಡ್ ಅವರು ನನಗೆ ಹೇಳಿದಾಗ ಆ ಲೇಯರ್ ವೈಸ್ ಈ ಸಂಬಂಧಗಳ ಕಾಂಪ್ಲೆಕ್ಸಿಟಿ ಇರ್ಬೋದು ಅಥವಾ ಇಡೀ ಕಥೆಯ ಹಂದರ ಏನಿರ್ಬೋದು ಅದನ್ನು ಎಕ್ಸ್ಪ್ಲೇನ್ ಮಾಡಿ ಭಾಳ ಖುಷಿ ಆಯಿತು ನನಗೆ. ಐ ಥಾಟ್ ಇಲ್ಲ, ಅಂದರೆ ನಾವು ಹೇಗೆ ನೋಡ್ತೀನೋ ಒಬ್ಬ ರೈಟ್ರಾಗಿ ಡೈರೆಕ್ಟ್ರಾಗಿ ಅನ್ನೋದಕ್ಕಿಂತ ಈ ಥರದ ಪ್ರಯತ್ನಗಳು ಆಗಬೇಕು ಅಂತ. ಇದು ಹಿಟ್ಟಾಗತ್ತೆ, ಹಿಟ್ಟಾಗಬೇಕು ಅನ್ನೋದು ಆಸೆ. ಅದು ಆಗುತ್ತೆ ಆಗಲ್ಲ ನಮ್ಮ ಕೈಯಲ್ಲಿ ಯಾವುದೂ ಇಲ್ಲ, ಅದು ಆಗಬೇಕು ಅನ್ನೋದು ನಮ್ಮ ಆಸೆ. ನಾವೆಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡ್ತೀವಿ ಅದರ ಆ ನಿಟ್ಟಿನಲ್ಲಿ, ಅದು ಭಾಳ ಇಂಪಾರ್ಟೆಂಟ್ ಅಲ್ವಾ. ಸೊ ಐ ಥಿಂಕ್ ಭಾಳ ಎಲ್ಲರೂ ಶ್ರದ್ಧೆಯಿಂದ ಕೆಲಸ ಮಾಡಿದ್ದಾರೆ, ಇಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ನಾನು ಯಾವುದನ್ನು ಕಷ್ಟಪಟ್ಟು ಅಂತ ಹೇಳೋದೇ ಇಲ್ಲ, ಯಾಕಂದರೆ ಎಲ್ಲರೂ ಇಷ್ಟಪಟ್ಟು ಆರಿಸ್ಕೊಂಡಿರೋ ಪ್ರೊಫೆಷನ್ ಇದು. ಇಲ್ಲಿ ಬಂದು ನಾನು ಕಷ್ಟಪಟ್ಟೆ ಅಂದರೆ ನಮ್ಮ ಕಷ್ಟ ಕೇಳೋಕ್ಕೆ ಜನ ಇಲ್ಲ ಇಲ್ಲಿ, ಎಲ್ಲರಿಗೂ ಅವ್ರವ್ರ ಕಷ್ಟ ಇದೆ. ಸೊ ಇಷ್ಟಪಟ್ಟು ಭಾಳ ಮುತುವರ್ಜಿಯಿಂದ ಸಿನಿಮಾ ಆಗಿದೆ, ಸೊ ಭಾಳ ಚೆನ್ನಾಗಿದೆ ಅಂತ ನನಗನ್ಸುತ್ತೆ. ಆ್ಯಂಡ್ ಇತ್ತೀಚೆಗೆ ಪಾತ್ರಗಳು ಅಂತ ಬಂದಾಗ ಸ್ಟೈಲ್ ಓವರ್ ಸಬ್ಸ್ಟೆನ್ಸ್ ಆಗಿಬಿಟ್ಟಿದೆ. ನನಗೆ ಈ ಟ್ರೈಲರ್ ನೋಡಿದಾಗ ಸಬ್ಸ್ಟೆನ್ಸ್ ಟುಕ್ ದ ಪ್ರೈಮರ್ ಸೀಟ್ ಅಂತ ಅನ್ನಿಸ್ತು. ಸೊ ಬಿಕಾಸ್ ಇಲ್ಲಿ ನಿಮ್ಮ ಪಾತ್ರ ಆಗಿರ್ಬೋದು, ಇಲ್ಲ ಅಂದರೆ ಮೇಡಮ್ ಪಾತ್ರ ಆಗಿರ್ಬೋದು, ಹಾಗೆ ಸುಮಾರು ಜನಗಳ ಪಾತ್ರ ಬರುತ್ತಲ್ಲ ಟ್ರೈಲರಲ್ಲಿ ಎಲ್ಲವೂ. ಅಲ್ಲ, ಬಟ್ ಎಲ್ಲ ಸಿನಿಮಾಗಳು ಹಾಗೆ ಏನು ಸ್ಟೈಲ್ ಏನು ಓವರ್ಟೇಕ್ ಮಾಡಿರಲ್ಲ. ಬಿಕಾಸ್ ಎನಿ ಸಿನಿಮಾ ಅಥವಾ ಎನಿ ಯಾವುದೇ ಕೃತಿ ಇರ್ಬೋದು, ಅದು ಕಂಟೆಂಟಿಂದನೇ ಡ್ರೈವ್ ಆಗೋದು. ಸೊ ಕಂಟೆಂಟ್ ಭಾಳ ಸ್ಟ್ರಾಂಗ್ ಆಗಿರಬೇಕು. ಅದು ಯಾವಾಗ ಅದು ಬ್ಯಾಕ್ ಸೀಟ್ ತೊಗೊಳತ್ತಲ್ಲ, ಜನ ಮಿಕ್ಕಿದ್ರ ಕಡೆ ಗಮನಿಸ್ತಾರೆ, ನೋಡು ಅವನು ಹೇರ್ ಸ್ಟೈಲ್ ಸರಿ ಇಲ್ಲ ಅಂತನೋ ಅಥವಾ ಅವಳು ಹಾಕಿರೋ ಇದು ಚೆನ್ನಾಗಿದೆ, ಇದೆಲ್ಲ ಆಮೇಲೆ ಹೋಗೋದು. ಕಂಟೆಂಟ್ ತುಂಬ ಸ್ಟ್ರಾಂಗ್ ಆಗಿದ್ಬಿಟ್ರೆ ಅದೆಲ್ಲ ಆ್ಯಡೆಡ್ ಅಡ್ವಾಂಟೇಜಸ್ ಅಷ್ಟೇ. ಸೊ ಅದು ಯಾವತ್ತೂ ಕಂಟೆಂಟ್ ಅಷ್ಟೇ ಜೀವಾಳ. ಯಾವುದೇ ಕೃತಿ ಆಗಲಿ, ಅದು ಬರವಣಿಗೆ ರೂಪದಲ್ಲಿ ಒಂದು ಕತೆ, ಕಾದಂಬರಿ ಏನು ಬೇಕಾದರೂ ಆಗಿರಲಿ, ಕಂಟೆಂಟ್ ಭದ್ರವಾಗಿದ್ದರೆ ಸಾಕು, ಮಿಕ್ಕಿದೆಲ್ಲ ಆಟೋಮೆಟಿಕಲಿ ನಡೀತು, ಮಿಕ್ಕಿದೆಲ್ಲ ಅಲಂಕಾರ ಅಷ್ಟೇ. ಆ್ಯಂಡ್ ರೀಸೆಂಟ್ ಟೈಮ್ಸಲ್ಲಿ ಸ್ಲೈಸ್ ಆಫ್ ಲೈಫು ಕನ್ನಡದಲ್ಲಿ ನೋಡಿ ಹಿಟ್ ಆಗಿರೋದು ತುಂಬ ಕಮ್ಮಿ.
ಅಂದರೆ ಈ ವರ್ಷನೇ ತೊಗೊಂಡ್ರೆ ಸೆಕೆಂಡ್ ಹಾಫಲ್ಲಿ ಒಂದು ಸಿನಿಮಾಗಳು ಬಂತು. ಅಫ್ಕೋರ್ಸ್ ಫ್ರಮ್ ಸೋ ಒಂದು ಸ್ಲೈಸ್ ಆಫ್ ಲೈಫ್ ಜಾನ್ರಿಗೆ ಸೇರ್ಕೊಳುತ್ತೆ. ಬಿಟ್ಟು ಸುಮಾರಷ್ಟು ಸಿನಿಮಾಗಳನ್ನ ನೋಡ್ಕೊಂಡ್ರೆ ಸ್ಲೈಸ್ ಆಫ್ ಲೈಫ್ ಜಾನ್ರೇ ಎಲ್ಲೋ ಒಂದು ಬ್ಯಾಕ್ ಸೈಡ್ಗೆ ಇಟ್ಬಿಟ್ಟಿದ್ದೀವಿ. ಅಂದರೆ ಫ್ಯಾಮಿಲಿ ಆಡಿಯನ್ಸ್ ಸಿನಿಮಾಗಳು ಬರ್ತಾರೆ ಸ್ವಲ್ಪ ಕಮ್ಮಿ ಆಗಿದೆ ಕಂಪ್ಯಾರಿಟಿವ್ಲಿ ಮುಂಚೆಗಿಂತ. ಸೊ ಆ ಥರದ ಆಡಿಯನ್ಸ್ಗೆ ಕ್ಯಾಟರ್ ಮಾಡೋದಕ್ಕೆ ತೀರ್ಥರೂಪ ತಂದೆಯವ್ರಿಗೆ ಟ್ರೈಲರ್ ನೋಡಿದಾಗ ನನಗೆ ಒಂದು ಫ್ಯಾಮಿಲಿ ಆಡಿಯನ್ಸ್ಗೆ ಒಂದು ಸಿನಿಮಾ ಬರ್ತಿದೆ, ಇದು ಸ್ಲೈಸ್ ಆಫ್ ಲೈಫ್ ಜಾನ್ರೇನ ಒಂದು ಮುಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಅಂತ ಅನ್ನಿಸ್ತು. ಆ್ಯಂಡ್ ಹೊಂದಿಸಿ ಬರೆಯಿರಿ ಕೂಡ ಸ್ಲೈಸ್ ಆಫ್ ಲೈಫ್ ಡ್ರಾಮಾನೇ. ನಿಮ್ಮ ಫೇವ್ರೆಟ್ ಜಾನ್ರೇನ ಅದು? ಅಂದರೆ ಬಹುಶಃ ಗೊತ್ತಿಲ್ಲ, ಅಂದರೆ ನಮಗೆ ಗೊತ್ತಿಲ್ಲದಂಗೆ ನಮ್ಮ ಅನುಭವ, ನಮ್ಮ ಬದುಕು ಸುತ್ತಮುತ್ತ ಕಟ್ಕೊಂಡಿರೋದು ಬಹುಶಃ ನನಗೆ ಗೊತ್ತಿರೋದನ್ನ ಕೆಲವು ಇನಿಷಿಯಲ್ ಡೇಸಲ್ಲಿ ಅದೇ ಹೇಳ್ಬೋದೇನೋ. ಅಂದರೆ ನಮಗೆ ಗೊತ್ತಿರೋದನ್ನ ಹೇಳಬೇಕು ಅಂತ ಅನ್ಸೋದು ಬಹುಶಃ ಅದೇ ಇರುತ್ತೆ ಯೂಶ್ವಲಿ ಪ್ರತಿಯೊಬ್ಬ ಮೇಕರಲ್ಲಿ ಅವ್ರು ನೋಡಿರೋದು, ಅವ್ರ ಸುತ್ತಮುತ್ತ ಇರೋದು. ಈ ಸ್ಲೈಸ್ ಆಫ್ ಜಾನ್ರ್ ಅನ್ನೋದು ನನಗೆ ಅದೇ ಹೇಳಿದ್ನಲ್ಲ, ಇಲ್ದೇ ಹೇಳೋದಕ್ಕಿಂತ ಇರೋದು, ಗೊತ್ತಿರೋದು, ಹೇಳೋದು ಒಂದು ಆಸಕ್ತಿ ಜಾಸ್ತಿ. ಅದೇ ನನಗೆ ಇಂಟ್ರೆಸ್ಟಿಂಗ್ ಅನಿಸೋದು. ಸೊ ಇದರಲ್ಲಿ ತೀರ್ಥರೂಪನಲ್ಲೂ ಕೂಡ ಆ ನಿಟ್ಟಿನಲ್ಲಿ ಪ್ರಯತ್ನ ಆಗಿದೆ. ಸೊ ಇದರಲ್ಲಿ ಮೇಜರ್ ಏನಂತಂದ್ರೆ ಹೊಂದಿಸಿ ಬರೆಯಲ್ಲಿ ಮಲ್ಟಿಪಲ್ ಕ್ಯಾರೆಕ್ಟರ್ಗಳಿದ್ರು. ಇಲ್ಲಿ ಒಂದು ಸಿಂಗಲ್ ಫ್ಯಾಮಿಲಿ ಸುತ್ತಮುತ್ತ ಬರುವಂಥ ಪಾತ್ರಗಳ ಜೊತೆ ಹೋಗಿರೋದು ಒಂದು ಸಿಂಗಲ್ ಎಮೋಷನ್ ಪ್ರಯತ್ನ ಪಟ್ಟಿದ್ದೀವಿ ಅನ್ನೋದ್ರ ಮೇಲ್ಗಡೆ ಹೋಗಿದೆ. ಆಮೇಲೆ ಇನ್ನೊಂದು ಕನೆಕ್ಟ್ ಮಾಡ್ಕೊಳ್ಳೋದು ನಾನು ಏನನ್ಸುತ್ತೆ ಅಂದರೆ ರಾಜೇಶ್ ಸರ್ ಪಾತ್ರ ನನಗೆ ಯಾವತ್ತೂ ಅಂದರೆ ಹೊಂದಿಸಿ ಬರೆಯಿರಿ ಆದಮೇಲೆ ತೀರ್ಥರೂಪ ಕನೆಕ್ಟ್ ಆದ. ತೀರ್ಥರೂಪ ನೋಡ್ತಾ ಇರೋ ನನಗೆ ಸೀನಿಯರ್ ರಂಜಿತ್ ಕ್ಯಾರೆಕ್ಟರ್ ಅನ್ಸೋದು. ಅಂದರೆ ಐ ಮೀನ್ ಟು ಸೇ ದಟ್ ಇಸ್ ದ ಒನ್ ಪಾರ್ಟ್ ಆಫ್ ಇದರಲ್ಲಿ ಆ ಕ್ಯಾರೆಕ್ಟ್ರು, ಮಾತು, ಬೇರೆಯದು, ಎಷ್ಟು ಒಂದು ಬದುಕನ್ನು ಕಳೀತಾ ಇರೋದು, ಲೋನ್ಲಿನೆಸ್ಸು, ಇದ್ರ ಜೊತೆಗೆ ಆ ಪಾತ್ರ ಬೇರೆ ರೀತಿ. ಅಂದರೆ ಈ ಪಾತ್ರ ಎಲ್ಲೂ ಬೇರೆಯವ್ರನ್ನ ಬೇಕು ಅಂದರೆ ರಂಜಿತನ ಪಾತ್ರದಲ್ಲಿ ಏನಿತ್ತು, ಸೊಸೈಟಿ ಸರಿ ಇಲ್ಲ ಅನ್ನೋದ್ರ ಬಗ್ಗೆ ಕ್ವಶನ್ ಇತ್ತು. ಇಲ್ಲಿ ಇದು ಏನೂ ಇಲ್ಲ. ಅವ್ರ ಪಾಡ್ಗೆ ಅವ್ರು ಇದ್ದಾರೆ, ಒಂದು ಹವ್ಯಾಸ ಇದೆ, ಒಂದು ಓದಿದೆ, ಒಂದು ಫ್ಯಾಮಿಲಿಗೆ ಅಂದರೆ ಎಷ್ಟೋ ಜನ ಏನಿರ್ತವೆ ನಮ್ಗೆ ಗೊತ್ತಿಲ್ಲದೇ ಕೆಲವು ಸಹಾಯ ಗುಣಗಳಿರ್ತವೆ. ಆ ಥರ ಒಂದು ಪಾತ್ರ ಇದು. ಸೊ ಹಾಗಾಗಿ ಪಾತ್ರಗಳೇ ಮಾತಾಡಿದರೆ ಚೆನ್ನಾಗಿ. ಆ್ಯಂಡ್ ಹೊಂದಿಸಿ ಬರೀ ರಿಲೀಸ್ ಆದಾಗ ಕ್ರಿಟಿಕಲಿ ಒಳ್ಳೆ ಅಕ್ಲೈಮ್ಡ್ ಸಿನಿಮಾ ಅಂತ ಬಂತು, ಸುಮಾರು ಜನಗಳು ಚೆನ್ನಾಗಿದೆ ಅಂತ ಅದನ್ನು ಮಾತಾಡಿದ್ರು. ಬಟ್ ಸ್ಟಿಲ್ ಥಿಯೇಟ್ರಿಕಲ್ ನನಗಿಂತ ಕಂಪ್ಯಾರಿಟಿವ್ಲಿ OTT ಸಿಕ್ಕಾಬಿಟ್ಟೆ. OTTಗೆ ಬಂದಮೇಲೆ ತುಂಬ ಒಳ್ಳೆ ಸಿನಿಮಾ ಅಂತ ತುಂಬ ಜನ ಬರೆದಿದ್ದು ನೋಡಿದ್ದೆ ನಾನು. ಹೇಗಾಗಿತ್ತು ಆ ಟೈಮಲ್ಲಿ? OTT ಸೆನ್ಸೇಷನ್ ಕೂಡ ಆಗಿತ್ತಲ್ವಾ? ಅಂದರೆ ಹೌದು. ಅಂದರೆ ಏನಾಗುತ್ತೆ ಅಂದರೆ ನನಗೆ ಆ್ಯಕ್ಚುಲಿ ಒಂದು ಸಿನಿಮಾದ ಹಿಂದೆ ಒಂದು ವರ್ಷಗಳಗಟ್ಟಲೆ ಇದೇ ಇರ್ತದೆ, ಅದು ಏನೇ ಇರ್ಬೋದು, ವಾಟ್ ಎವರ್ ಸರ್ ಹೇಳ್ದಂಗೆ. ಅಂದರೆ ನಾನು ಇಷ್ಟಪಟ್ಟೆ ಈ ಸಿನಿಮಾ ಮಾಡ್ತಾಯಿದ್ದು, 4 ವರ್ಷ ತೊಗೊಂಡೆ, ಅದು ಮುಗಿಸ್ತು, ಥಿಯೇಟ್ರಿಗೆ ಬಂತು, ಥಿಯೇಟ್ರಲ್ಲಿ 50 ದಿನ. ಅಂದರೆ ಐ ನೆವರ್ ಸೆಲೆಬ್ರೇಟೆಡ್ ವಾಟ್ ಈಸ್ 50 days. ಅಂದರೆ ಎಷ್ಟು ಜನ ನೋಡಿದ್ರು ಅನ್ನೋದು ಮಾತ್ರ. ನಮ್ಮ ಸಿನಿಮಾನ ಎಷ್ಟು ಜನ ನೋಡಿದ್ರು ಅಂದಾಗ ಅದು ಗೆಲುವು ಅನ್ಬೋದು. ಸೊ ನಾನು ಥಿಯೇಟ್ರಲ್ಲಿ 50 ದಿನ ಅಂತ ಇದ್ರೂ ಕೂಡ ಅದು ನೋಡಿದ್ದು 38,000 ಜನ ಆಡಿಯನ್ಸ್ ಓಲ್ ಕರ್ನಾಟಕ ಒಂದು ದಿನ. ಆದರೆ OTTಗೆ ಬಂದಮೇಲೆ ಅದರದ್ದು ಆಡಿಯನ್ಸ್ ಇತ್ತಲ್ಲ ಬೇರೆ ರೀತಿ. 100 million minutes ಸ್ಟ್ರೀಮ್ ಆಯಿತು ಒಂದೇ ಸರಿಗೆ. ಅದಾದಮೇಲೆ ನಾನು ಸ್ವಲ್ಪ ದಿನ 100 million ಆದಮೇಲೆ TV ರೈಟ್ಸ್ ಆಗಲಿ ಅಂತ ಸುಮ್ಮನಿದೆ, ಇಲ್ಲ ನಾನು ತಕ್ಷಣ ಯೂಟ್ಯೂಬಿಗೆ ಬರ್ತಿದ್ದೆ. ಆಮೇಲೆ ಮತ್ತೆ ಯೂಟ್ಯೂಬಿಗೆ ಬಂದರೆ ಈ 1.5 year ಅದನ್ನು ತಲುಪಿಸಿದ ರೀತಿ. ಆಮೇಲೆ ಸಾಂಗ್ಗಳನ್ನೂ ಕೂಡ ನಾವೇ ರಿಲೀಸ್ ಮಾಡೋದು. ಅಂದರೆ ನೋಬಡಿ ಅದು ಯಾವುದು ಪರ್ಚೇಸ್ ಮಾಡ್ತಿರಲ್ಲ, ಸಂಡೇ ಸಿನಿಮಾಸಲ್ಲೇ ರಿಲೀಸ್ ಮಾಡಿಕೊಂಡು ಇದೆಲ್ಲ ಒಂದು ಅನುಭವ, ಒಂದು ಕೇಸ್ ಸ್ಟಡಿ ಥರ ಆಯಿತು. ಬಟ್ ಆದರೂ ಕೂಡ ನಮ್ಗೆ ಏನಂತಂದರೆ ಅಂದರೆ ಅಂದರೆ ನಾನು ಅದು ಹೊಂದಿಸಿಲಿ ನಾನು ಕೆಟ್ಟ ಸಿನಿಮಾ, ಒಳ್ಳೆ ಸಿನಿಮಾ, ಜನ, ಆಡಿಯನ್ಸು ಇದೆಲ್ಲದಕ್ಕಿಂತ ಮಾತಾಡೋದು ಒಂದೇ ಒಂದು ನಾನು ಆಡಿಯನ್ಸ್ ಕೇಳ್ಕೊಳ್ಳೋದಂದರೆ ಡೋಂಟ್ ಟ್ಯಾಗ್ ಅವರ್ ಫಿಲಮ್ ಇಸ್ OTT ಫಿಲಮ್ ಆ್ಯಂಡ್ ಥಿಯೇಟ್ರಿಕಲ್ ಫಿಲಮ್. ದಟ್ ಈಸ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್. ಅಂದರೆ ಇದನ್ನು ಕೂಡ ಸೆಲೆಬ್ರೇಟ್ ಥಿಯೇಟ್ರಲ್ಲಿ ಮಾಡ್ಬೋದು, ಥಿಯೇಟ್ರಲ್ಲಿ ನೋಡಿ ಅನ್ನೋ ಒಂದು ಭಾವನೆ ಅಷ್ಟೇ. ಬಿಟ್ಟರೆ ಜನ ಯಾವತ್ತಿಲ್ಲ ಅಂದರೆ ಅಲ್ಲೂ ಗೆಲ್ಲಿಸ್ತಿಲ್ವಲ್ಲ. OTTಲೂ ರಿಲೀಸ್ ಆದ ತಕ್ಷಣ OTTಲಿ ಗೆಲ್ಲುತ್ತೆ ಅಂತ ಇಲ್ಲ. ಇಲ್ಲಿ ಫ್ಲಾಪ್ ಆದ್ರೆ ಅಲ್ಲೂ ಫ್ಲಾಪ್ ಆಗುತ್ತೆ. ಅಂದರೆ ಅಲ್ಲಿ ನನಗೆ ಆ ರೀಚ್ ಸಿಕ್ತು ಅಂತಂದಾಗ ನಿಜವಾಗಿ ಖುಷಿ ಕೊಟ್ಟಿದ್ದದು. ಅಂದರೆ ಒಂದು ಸಿನಿಮಾಗೆ ಹಾಕಿದ ಹಣ ಅಷ್ಟು ಮಟ್ಟಕ್ಕೆ ಕಂಪ್ಲೀಟಾಗಿ ಏನು ರಿಟರ್ನ್ ಆಗದೋ ಹೋದ್ರು ಅದು ತೊಗೊಂಡಿದ್ದು ಇದೆ ನಮ್ಗೆ ಇನ್ನೊಂದು ಸಿನಿಮಾ ಮಾಡೋಕ್ಕೆ ಸ್ಫೂರ್ತಿಯಾಗಿದ್ದು. ಬಹುಶಃ ಅಲ್ಲಿ ತಪ್ಪಿರ್ಬೋದು, ಇಲ್ಲಿ ಬೇರೆ ರೀತಿ ತಗೋಬೋದು. ಇಲ್ಲೇನು ಅಂತಂದರೆ ನಾವು ಅವ್ರನ್ನ ಕೇಳ್ಕೊಬೋದು ಅಷ್ಟೇ. ಅಟ್ ದ ಎಂಡ್ ಅವ್ರು ಡಿಸೈಡ್ ಮಾಡಿ ಆ ಒಂದು ವಾರ ಹೊಸ ವರ್ಷಕ್ಕೆ ಏನು ಬರ್ತಾ ಇದೀವಿ ಆ ನಿಟ್ಟಿನಲ್ಲಿ ಎಲ್ಲರೂ ಜನ ಬಂದು ನೋಡಿ. ಆ್ಯಂಡ್ ಬಿಕಾಸ್ ಆಫ್ ದೀಸ್ ಎಕ್ಸ್ಟರ್ನಲ್ ರೆವೆನ್ಯೂಸ್ ಇದೆಯಲ್ಲ, ಅಂದರೆ OTT ಆಗಿರ್ಬೋದು, ಇಲ್ಲ ಸ್ಯಾಟಲೈಟ್ ಆಗಿರ್ಬೋದು, ಅಫ್ಕೋರ್ಸ್ ನಿಮ್ಮ ಯೂಟ್ಯೂಬಲ್ಲೂ ಕೊನೆಗೆ ಸಿನಿಮಾ ಬಿಟ್ರಿ, ಎಲ್ಲ ಅವೆನ್ಯೂಸ್ಗಳು ಇವತ್ತಿನ ದಿನ ಇಟ್ ಈಸ್ ಪ್ರೋಸ್ ಆ್ಯಂಡ್ ಕಾನ್ಸ್ ಇದ್ದೇ ಇದೆ. ನಿಮ್ಗೆ ಏನು ಅನ್ಸುತ್ತೆ ಅಂದರೆ, ನೀವು ಆಗಲೇ ಹೇಳಿದ್ರೆ OTTಗೆ ಟ್ಯಾಗ್ ಮಾಡ್ತಾರೆ, ಇಲ್ಲ ಥಿಯೇಟ್ರಿಕಲ್ ಸಿನಿಮಾ ಅಂತ ಟ್ಯಾಗ್ ಮಾಡ್ತಾರೆ ಅಂತ. ಬಟ್ ಈ ಅವೆನ್ಯೂಸ್ಗಳು ಸಿನಿಮಾ ಸೇಫ್ ಆಗೋದಕ್ಕೂ ಒಂದು ರೀತಿನಲ್ಲಿ ಒಳ್ಳೆಯ ಅವೆನ್ಯೂಸ್ಗಳೇನ? ನೋ, ಆಲ್ವೇಸ್ ದ ಎಕ್ಸ್ಪೀರಿಯನ್ಸ್ ನಾನು ಅನ್ಸೋದು ಸಿನಿಮಾ ಥಿಯೇಟ್ರಲ್ಲೇ ಆಗಬೇಕು. ರೆವೆನ್ಯೂ ಇರೋದು ಅಲ್ಲೇ, ಅಂದರೆ ಸಿನಿಮಾಗೆ. ಸರ್ ಈಗ ಇನ್ಫ್ಯಾಕ್ಟ್ ನಾನು OTTದು ಕೂಡ ನಮಗೆ 4 rupees ಏನೋ ಇದು ಮಾಡಿದ್ರೆ, ಈಗ ನೆಕ್ಸ್ಟ್ ಇಯರ್ ಏನೋ 1 rupee ಮಾಡ್ತಾ ಇರೋದು. ಅಂದರೆ ಅದೆಲ್ಲ ಏನಾಗುತ್ತೆ ಅಂದರೆ ಒಂದು ಸಂಸ್ಥೆ ಅಥವಾ ಒಂದು ಆರ್ಗನೈಸೇಷನ್ ಅದ್ರಲ್ಲಿ ಅವ್ರು ಹೇಗೆ ಬೇಕಾದ್ರೂ ಚೇಂಜ್ ಮಾಡ್ಬೋದು, ಏನು ಮಾಡ್ಬೋದು. ಬಟ್ ಜನನ ಯಾರು ಚೇಂಜ್ ಮಾಡೋಕ್ಕಲ್ವಲ್ಲ. ಸೊ ಫಿಲ್ಮ್ ಸಿನಿಮಾ ಥಿಯೇಟ್ರಲ್ಲಿ ಕತ್ತಲೆ ಒಂದು ಪರದೆಲೆ ಆ ಒಂದು ಇದರಲ್ಲೇ ಗೆಲ್ಲಬೇಕದು. ಜನ ನೋಡಿ ಸೆಲೆಬ್ರೇಟ್ ಮಾಡಬೇಕು. ಸೊ ನೀವು ಮಾಯಾಮೃಗ ಸೀರಿಯಲ್ನಿಂದ ಸುಮಾರು ಪಾತ್ರಗಳನ್ನೆಲ್ಲ ಮಾಡಿಕೊಂಡು ಇಟ್ಸ್ ಬೀನ್ ಲಾಂಗ್ ಜರ್ನಿ. ಸಿನಿಮಾ ಇಂಡಸ್ಟ್ರಿನೂ ಸಿನಿಮಾ ನೋಡೋ ಥರ ಗ್ರಹಿಕೆನೂ ಕೂಡ ಎವಾಲ್ವ್ ಆಗ್ತಾ ಬಂದಿದೆ. ಆ ಎವಲ್ಯೂಷನಲ್ಲಿ ನೀವು ಆಸ್ ಎ ಪಾತ್ರಧಾರಿ, ಆಸ್ ಎ ಸೆಲ್ಫ್, ನೀವು ಯಾವ ಥರ ಎವಾಲ್ವ್ ಆಗ್ತಾ ಬಂದಿರ ಆಸ್ ಎ ನಟ ಒಂದು, ಆಮೇಲೆ ಜನಗಳು ಇವತ್ತು ಸಿನಿಮಾನ ಕನ್ಸ್ಯೂಮ್ ಮಾಡ್ತಿರೋ ರೀತಿ ನಿಮಗೂ ಸರ್ಪ್ರೈಸ್ ಮಾಡ್ತಿರುತ್ತಾ? ಪ್ರತಿ ದಿವಸ ಸರ್ಪ್ರೈಸ್ ಮಾಡುತ್ತೆ. ಆ್ಯಂಡ್ ಹೇಗೆ ಮಾಡೋದು ಅನ್ನೋದಕ್ಕಿಂತ ಸುಮ್ಮನೆ ಅಕ್ಸೆಪ್ಟ್ ಮಾಡ್ತಾ ಇರ್ಬೇಕಷ್ಟೇ. ಬಿಕಾಸ್ ಯೋಚನೆ ಮಾಡಿ ತುಂಬ ತಲೆ ಕೆಡಿಸ್ಕೊಂಡ್ರೆ ಪ್ರಯೋಜನ ಆಗಲ್ಲ.
ಏನು ಮಾಡೋಕ್ಕಾಗುತ್ತೆ ಈಗ ಪೋಸ್ಟ್ ಮಾರ್ಟಮ್ ಮಾಡೋಕ್ಕಾಗಲ್ಲ ಒಂದು, ಅಂದರೆ ಹಿಂದೆ ಏನು ತಪ್ಪು ಮಾಡಿದ್ದೀನಿ, ಈಗ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಪ್ರಯೋಜನಕ್ಕೆ ಬರೋಲ್ಲ. ಸೊ ಈಗ ಯಾರು ಏನು ಪ್ರಸ್ತುತವಾಗಿದ್ದಾರೆ, ಏನು ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದಾರೆ, ಅಥವಾ ಅವ್ರ ತಲೆಯಲ್ಲಿ ಏನು ಥಾಟ್ಸ್ ಇದೆ, ನಾವು ಅದಕ್ಕೆ ಮ್ಯಾಚ್ ಆಗ್ತಿದ್ದೀವ, ಅಥವಾ ನಾವು ಅದಕ್ಕೆ ಅವ್ರ ವೇವ್ ಲೆಂತಲ್ಲೇ ಕೆಲಸ ಮಾಡ್ತಾಯಿದ್ದೀವ, ಅಥವಾ ಅವ್ರು ಏನಾದ್ರು ಹೇಳಿದ್ರೆ ನಾವು ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ತೀವ ಅಥವಾ ಕೆಲಸ ಮಾಡ್ತೀವ, ಈ ಜಿಜ್ಞಾಸಲ್ಲೇ ನಾವು ಬದುಕ್ತಾ ಇರ್ತೀವಿ. ಸೊ ಎಷ್ಟೇ ಪಾತ್ರ ಮಾಡ್ಬೋದು, ಏನೇ ಮಾಡ್ಬೋದು, ಇವತ್ತಿಗೂ ಎಲ್ಲವೂ ಫ್ರೆಶ್ಶೇ ನಮಗೆ. ಸೊ ಹಾಗಾಗಿ ನಾವು ಏನೋ ಚಲಾವಣೆಯಲ್ಲಿರೋ ನಾಡಿ ಥರ ಇವತ್ತಿಗೂ ಬದುಕಬೇಕು ಅಂತಲೇ ಆಸೆ ಪಡ್ತೀವಿ. ಬಿಟ್ಟರೆ ಅದೇನು ಅನಿಸಲ್ಲ, ಅದು ಆಯಿತು, ಮಾಡಿದ್ದ ಮುಗಿದೋಯ್ತು. ಅದು ಯಾವುದೋ ಕಾಲಕ್ಕೆ ಏನೋ ಮಾಡಿದ್ವಿ, ಅದು ಮುಗಿದೋಯ್ತು. ಈಗ ನೆನ್ನೆ ಮಾಡಿ ಮುಗಿದೋಯ್ತು. ಈಗ ಅದ್ರ ಬಗ್ಗೆ ಏನು ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ಸೊ ಹಾಗಾಗಿ ವಿ ವಿಲ್ ಬಿ ಏನೋ ಪ್ರತಿ ದಿವಸ ನಾವು ನಮ್ಮದು ಹುಡುಕಾಟ ಇರುತ್ತೆ, ನಮ್ಮದು ಏನೋ ಒಂದು ಹೊಸದಾಗಿ ಯಾರೋ ಹೇಳ್ತಾ ಇದ್ದಾರೆ, ನಾವು ಅವ್ರ ಜೊತೆ ಸೇರ್ಕೊಳ್ಳೋಣ ಅನಿಸುತ್ತೆ, ನಾವು ಏನಾದರೂ ಮಾಡೋಣ ಅನಿಸುತ್ತೆ. ಸೊ ದಟ್ಸ್ ಹೀಗೆ ನೋಡಬೇಕು ಅಂತ ನನಗನ್ಸುತ್ತೆ ಆ್ಯಸ್ ಅನ್ ಆ್ಯಕ್ಟರ್, ಅಥವಾ ಎನಿಬಡಿ ಫಾರ್ ದಟ್ ಮ್ಯಾಟರ್, ಈವನ್ ಫಾರ್ ದ ಡೈರೆಕ್ಟರ್ಸ್. ಯಾಕಂದರೆ ಎಲ್ಲನೂ ಇಷ್ಟೊಂದು ಎಕ್ಸ್ಪೋಸ್ ಆಗಿದೆ, ಜನ ಏನೇನಕ್ಕೂ ಓಪನ್ ಆಗಿದ್ದಾರೆ, ಏನೇನೋ ನೋಡ್ತಾರೆ. ನಾನು ಅವ್ರನ್ನ ಮೆಚ್ಚಿಸ್ಬೇಕು, ಅವ್ರು ನನಗೋಸ್ಕರ ಬರಬೇಕು, ಥಿಯೇಟ್ರಿಗೆ ಬರಬೇಕು ಅಥವಾ ನನ್ನ ನೋಡಬೇಕು ಅಂತ ನಾನು ಆಸೆ ಪಡುವಾಗ ನಾನು ಅವ್ರ ಲೆವೆಲ್ಗಿಲ್ಲ ಅಂದರೆ ದಟ್ ಬಿ ಔಟ್ಡೇಟೆಡ್. ನಾವು ಈ ಹೊಸ ಎಕ್ಸ್ಪ್ಲೋರೇಷನ್ಗಳಲ್ಲಿ ಅಂದರೆ ಆಗ್ಲಿನ ರೈಟಿಂಗು ಡೈರೆಕ್ಷನ್ ಟೀಮಲ್ಲೆಲ್ಲ ವರ್ಕ್ ಮಾಡಿದ್ರಲ್ಲ, ನಿಮ್ಮ ಡೈರೆಕ್ಷನ್ ಯಾಕೆ ಇನ್ನೂ ಎಕ್ಸ್ಪ್ಲೋರ್ ಮಾಡಿಲ್ಲ? ಇಲ್ಲ ಮಾಡಬೇಕು. ಸದ್ಯಕ್ಕೆ ಆ್ಯಕ್ಟಿಂಗಲ್ಲಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೀನಿ, ಹಂಗಾಗಿ ಇಲ್ಲ ಮಾಡ್ತೀನಿ. ಪ್ರಾಬ್ಲಿ ಅದೇ ಒಳ್ಳೊಳ್ಳೆ ಪ್ರಯತ್ನಗಳಿಂದನೇ ಆ ಒಂದು ವ್ಯೂಯಿಂಗ್ ಎಕ್ಸ್ಪೀರಿಯನ್ಸ್ನ ಬೇರೆ ಥರ ಮಾಡ್ಕೊಂಡು ಹೋಗ್ಬೇಕು ಅಂತ ಅನ್ಸುತ್ತೆ. ಬಿಕಾಸ್ ಅದರದ್ದು ಎಕ್ಸ್ಪೆರಿಮೆಂಟ್ಸ್ಗಳಾಗಲಿಲ್ಲ ಅಂದರೆ ಪ್ರಾಬಬ್ಲಿ ಅದು ಅನ್ಟಚ್ಡ್ ಝೋನ್ ಆಗಿ ಉಳ್ಕೊಳ್ಳುತ್ತೆ, ಅದ್ರ ಬಗ್ಗೆ ಮಾತಾಡ್ತಾನೆ ಇರ್ತೀವಿ. ಅಂದರೆ ಒಂದು ಪಾತ್ರಗಳು ಅದು ಕಾಣಿಸೋದು ಗೊತ್ತಾ, ಒಂದೊಂದು ಫ್ರೇಮಲ್ಲಾಗಲಿ ಯಾವುದಾಗಲಿ ಆ ನಿಟ್ಟಿನಲ್ಲಿ ನೋಡಿದಾಗ ಒಂದು ಆ ಥರದ್ದು ಎಕ್ಸ್ಪೆರಿಮೆಂಟ್ಗಳಿಲ್ಲಿ ಯಾವುದೋ ಒಂದು ಹೀರೋ ಆ ಥರದ್ದಲ್ಲ, ಇಲ್ಲಿ ಒಂದು ಕಥೆಗಳಾಗಬೇಕು, ಕಥೆ ಪಾತ್ರಗಳಾಗಬೇಕು, ಅದಾದಾಗಲೇ ಸೆಲೆಬ್ರೇಟ್ ಮಾಡೋಕ್ಕೆ ಸಾಧ್ಯ. ಎಸ್ ಅಫ್ಕೋರ್ಸ್, ಎಲ್ಲ ಥರದ ಫ್ಲೇವರ್ಗಳು ಸೇರ್ಕೊಂಡಾಗ ಸಿನಿಮಾ ಬೇರೆ ಬೇರೆ ಥರ ಸಿನಿಮಾಗಳು ಬಂದಾಗಲೇ ಅದು ಎಲ್ಲರನ್ನೂ ಕ್ಯಾಟರ್ ಮಾಡೋದಕ್ಕೆ ಸಾಧ್ಯ. ಆ್ಯಂಡ್ ಸಿನಿಮಾ ಮಾಡೋದಕ್ಕಿಂತ ಹೆಚ್ಚಾಗಿ ಇವತ್ತಿನ ದಿನ ರಿಲೀಸ್ ಮಾಡೋದು ಭಾರಿ ಕಷ್ಟ ಅಂತ ಎಲ್ಲ ಸರಿ ಇಂಟರ್ವ್ಯೂ ಮಾಡ್ಬೇಕಾದ್ರಲ್ಲ ಬೇರೆ ನಿರ್ದೇಶಕರು ಅಥವಾ ಆ್ಯಕ್ಟರ್ಗಳ ಹತ್ರ ಕೇಳ್ತಾನೆ ಇರ್ತೀನಿ. ಬಿಕಾಸ್ ರಿಲೀಸಿಂಗ್ ಡೇಟ್ ಆ್ಯಂಡ್ ರಿಲೀಸಿಂಗ್ ಟೈಮ್ ಕೂಡ ಸಿಕ್ಕಾಪಟ್ಟೆ ಮ್ಯಾಟ್ರ್ ಆಗುತ್ತೆ. ಜನವರಿ ಒಂದು ಹೊಸ ವರ್ಷಕ್ಕೊಂದು ಸಿನಿಮಾ ಬರ್ತಿದೆ, ಕನ್ನಡದ ಸಿನಿಮಾ. ಜಾನ್ವರಿನಲ್ಲಿ ಕನ್ನಡದ ಸಿನಿಮಾಗಳನ್ನ ರಿಲೀಸ್ ಮಾಡೋದಕ್ಕೆ ಹೆದರ್ಕೋತಿದ್ದಿರೋ ಒಂದು ಟೈಮ್ ಇತ್ತು. ಸಂಕ್ರಾಂತಿ ಹಬ್ಬಕ್ಕೆ ಬೇರೆ ಭಾಷೆ ಸಿನಿಮಾಗಳು ಬರುತ್ತೆ, ನಮ್ಮ ಭಾಷೆ ಸಿನಿಮಾಗಳು ಬರುತ್ತೆ. ನಾವು ಕ್ರಿಪ್ ಮಾಡ್ತಿದ್ವಿ, ಯಾಕೆ ಬರ್ತಿರಲ್ಲ, ಹಬ್ಬ ಇದೆ, ಹೋಗಿ ನೋಡೋಣ, ಅದ ಕನ್ನಡ ಸಿನಿಮಾ ಇಲ್ವಲ್ಲ ಅಂತ. ಬಟ್ ಗುಡ್, ಜಾನ್ವರಿ 1ಗೆ ಸಿನಿಮಾ ಬರ್ತಿದೆ. ಹಿಂದೆನೂ ದೊಡ್ಡ ಸಿನಿಮಾಗಳು, ಮುಂದೆನೂ ದೊಡ್ಡ ಸಿನಿಮಾಗಳು. ಈ ಒಂದು ಬ್ಯಾಗೇಜ್ ಕೂಡ ಆ ಪ್ರೆಷರ್ ಇದೆಯಾ? ಇಲ್ಲ, ಅದು ಏನಕ್ಕೆ ಅಂತಂದರೆ ಇನ್ನೊಂದು ಆ ಪ್ರೆಷರ್, ಅದ್ರ ಬಗ್ಗೆ ನಾನು ಹೇಳೋದಾದರೆ, ಈಗ ಜನವರಿ 1 ಕನ್ಸಿಡರ್ ಮಾಡೋದಾದರೆ ಇದನ್ನು ರಿಲೀಸು ಜನನಿ ಡಿಸ್ಟ್ರಿಬ್ಯೂಷನಲ್ಲಿ ರವಿಚಂದ್ರ ಬ್ಲಿಂಕ್ ಪ್ರೊಡ್ಯೂಸರು ನಾವೆಲ್ಲ ಸೇರಿಕೊಂಡೇ ಮಾಡ್ತಾ ಇರೋದು ಇದನ್ನು. ಯಾಕೆಂದರೆ ಈವನ್ ಒಂದು ಕಣ್ಮುಂದೆ ಎಕ್ಸಾಂಪಲ್ ಇದ್ದು, ಹೊಂದಿಸಿ ಬರೀರಿನೂ ರಿಲೀಸ್ಗೂ ಕೂಡ ಅಲ್ಲಿವರೆಗೂ ಒಬ್ಬನೇ ಪ್ರೊಡಕ್ಷನ್ನು ಇದ್ರದ್ದೆಲ್ಲ ಹ್ಯಾಂಡಲ್ ಮಾಡ್ಕೊಂಡಿರ್ತಾರೆ. ಅದೇನಾಯಿತು ಅನ್ನೋದು ಒಂದು ಅನುಭವ ಇದೆ. ಆಮೇಲೆ ಬ್ಲಿಂಕ್ ಏನಾಯಿತು ಕಣ್ಮುಂದೆ, ನಮ್ದು ಹೊಂದಿಸಿ ರಿಲೀಸ್ ಆದಮೇಲೆ ರವಿ ಅದನ್ನು ಬ್ಲಿಂಕ್ ಸಿನಿಮಾನ 8 ಥಿಯೇಟರ್ 80 ಥಿಯೇಟ್ರ್ ಹೆಂಗಾಯಿತು, ಸೋಲೋ ಡಿಸ್ಟ್ರಿಬ್ಯೂಷನಲ್ಲಿ ಇದಾಗಿತ್ತು, ಹೆಂಗೆ ವರ್ಕ್ ಆಯಿತು ಅನ್ನೋದು ಅದು ಕಣ್ಮುಂದೆ ನಮ್ಮಿಬ್ಬರು ಮುಂದೆನೂ ಇದೆ. ಆ ಇಬ್ಬರು ಮುಂದೆ ಇದ್ದ ತಕ್ಷಣ ವಿಲ್ ರಿಲೀಸ್ ನಾವು ಮಾಡೋಣ ಅಂದರೆ ನಾವು ಕಂಟೆಂಟ್ ನಂಬು ಮಾಡಿದ್ದೀವಿ. ಅಂದರೆ ಇಲ್ಲಿ ಯಾವುದೋ ಹಿಂದೆ ಅನ್ನೋದ್ರ ಬಗ್ಗೆ ಎಲ್ಲ, ಅಂದರೆ ಡೇಟ್ಸ್ಗಳೇ ಸಿಗಲ್ಲ ನಮಗಿನ್ನ. ಅಂದರೆ ನಾನು ಹೇಳ್ತಾ ಇರೋದು, ಓಕೆ ಈ ತಿಂಗಳು ಆಲ್ಮೋಸ್ಟ್ ಅಲ್ಲಿ 30 ಸಿನಿಮಾಗಳಿತ್ತು. ನೆಕ್ಸ್ಟ್ ಜನವರಿಲಿ ಸಂಕ್ರಾಂತಿಗೆಲ್ಲ ಬೇರೆ ಭಾಷೆಗಳದ್ದು ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ಅಂದರೆ ಫೆಬ್ರವರಿಗೆ ನನಗೆ ಏನು ಅನ್ಸಿದೆ ಸರ್, ಪರ್ಟಿಕ್ಯುಲರ್ಲಿ ಫೆಬ್ರವರಿಲಿ PUC SLC ಎಕ್ಸಾಮ್ಸ್ ಕಳೆದ್ರೆ ಯಾರು ತಂದೆ ತಾಯಿ ಮಕ್ಕಳನ್ನ ಥಿಯೇಟ್ರಿಗೆ ಬರ್ತಾರೆ? ನೋಬಡಿ, ಯಾರು ಬರ್ತಾರೆ. ಕರೆಕ್ಟ್. ಹಂಗೆ ನೋಡಿದ್ರೆ ಯಾವ ಮಂತು ಫ್ರೀ ಇಲ್ಲ. ನೀವು ಹಂಗೆ ಹುಡ್ಕೊಂಡು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. IPL ಇದೆ, ವರ್ಲ್ಡ್ ಕಪ್ ಇದೆ, ಇನ್ನೇನೋ ಇದೆ. ಹಬ್ಬ ಇದೆ, ಜನ ದುಡ್ಡು ಖರ್ಚು ಮಾಡ್ಕೊಂಡ್ಬಿಟ್ಟಿರ್ತಾರೆ, ಬರಲ್ಲ. ಸಿ ಅದು ಯಾವಾಗ ಗೊತ್ತಾ, ಸೋತಾಗ ನಾವು ರೀಸನ್ ಹುಡುಕ್ತೀವಿ, ಗೆದ್ದಾಗ ಯಾವ ರೀಸನ್ ಹುಡುಕಲ್ಲ ನಾವು. ಚೆನ್ನಾಗಿತ್ತು ಗುರು, ಜನ ನೋಡಿದ್ರು ಅಂತ. ಚೆನ್ನಾಗಿದೆ ಅಂದ್ಕೊಂಡು ಮಾಡಿದ್ಮೇಲೆ ಮುಗೀತು. ಅದು ಯಾವ ಟೈಮ್ ಆದರೂ ಒಳ್ಳೆ ಟೈಮ್ ಅಷ್ಟೇ. ಅದಕ್ಕೆ ಅದನ್ನ ನಂಬ್ತೀನಿ ನಾನು ಅದನ್ನು. ಹಾಂ ಸರ್, ಕಂಟೆಂಟನ್ನು ಅಷ್ಟೇ ಮಾರ್ಕೆಟ್ ಮಾಡೋಣ, ನಮಗೆ ಗೊತ್ತಿರೋ ಇದ್ರದಲ್ಲಿ ಏನು ಮಾಡ್ಬೋದು, ಏನು ಅದಕ್ಕೆ ತಲುಪ್ಸೋಕೆ ನೋಡೋಣ ಅಂತ ಅದನ್ನು ಮಾಡ್ತಾ ಇದ್ದೀವಿ. ರಿಲೀಸು ಕೂಡ ಹಾಗೆ ಅಂದ್ಕೊಂಡಿದ್ದೀವಿ. ಹಾಗಂತ ಏನೋ ಬಂಡೆ ತಲೆ ಗಟ್ಟಿ ಇದೆ ಅಂತ ಬಂಡೆಗೆ ಚಚ್ಕೋಬಾರ್ದು. ಅದ್ರ ಮಧ್ಯದೊಂದು ವಯಾ ಮೀಡಿಯಾ ಹುಡುಕಿದ್ದಾರೆ. ಅಂದರೆ ಆ ಕಡೆ 2 ದೊಡ್ಡ ಸಿನಿಮಾಗಳ ಮಧ್ಯೆ ಒಂದು ದಟ್ಸ್ ಓಕೆ. ನಮ್ಮ ಚಾನಲ್ ಹೆಸರು ಖಡಕ್ ಸಿನಿಮಾ ಅಂತ. ಸೊ ಒಂದು ಖಡಕ್ ಮೂಮೆಂಟ್ ಇದೆ ಈ ಸಿನಿಮಾದಲ್ಲಿ, ಅದು ನಿಮ್ಮನ್ನು ಹಾಂಟ್ ಮಾಡ್ತಿದೆ. ಭಾವನಾತ್ಮಕವಾದ ಸಿನಿಮಾ. ಯಾವ್ದಾದ್ರು ಒಂದು ವಿಷಯ ನಿಮ್ಮ ಪಾತ್ರದಾಗಿರ್ಬೋದು, ಇಲ್ಲ ಇಡೀ ಸಿನಿಮಾದಾಗಿರ್ಬೋದು, ಒಂದು ವಿಷಯ ನಿಮಗೆ ಹಾಂಟ್ ಮಾಡ್ತಿದೆ, ತೀರ್ಥರೂಪ ತಂದೆಯವರಿಗೆ ಸಿನಿಮಾದು ಅಂತಂದರೆ ಅದನ್ನು ಖಡಕ್ ಮೂಮೆಂಟ್ ಅಂತ ನಾವೇನಾದ್ರು ಡಿಸ್ಕ್ರೈಬ್ ಮಾಡೋದಾದ್ರೆ ವಾಟ್ ಇಸ್ ಇಟ್? ವೆರಿ ಸಾಫ್ಟ್ ಸ್ಪೋಕನ್. ಈಸ್ ಅ ಲೋನರ್, ಈಸ್ ನಾಟ್ ಎ ಲೂಸರ್, ಈಸ್ ಅ ಲೋನರ್. ಅಂದರೆ ನಂದು ಮತ್ತು ಮಗಂದು ಒಂದೆರಡು ಸಣ್ಣ ಪುಟ್ಟ ಇಂಟ್ರಾಕ್ಷನ್ಸ್ ಇದೆ. ದಟ್ ವಾಸ್ ವೆರಿ ನೈಸ್ ಆ್ಯಕ್ಚುಲಿ. ಖಡಕ್ ಅನ್ನೋಕ್ಕೆ ಇಟ್ ವಾಸ್ ವೆರಿ ಟಚಿ. ಆ ಥರದ್ದೊಂದೆರಡು ಇದೆ. ಸೊ ನಿಮ್ಮ ಖಡಕ್ ಮೂಮೆಂಟ್?
ಎಳೆನೇ ನನಗೆ ಯಾವತ್ತು ಅಂದರೆ ಒಂದು ಫ್ಯಾಮಿಲಿ ಹೇಗೆ ಡಿಸ್ಟರ್ಬ್ ಆಗುತ್ತೆ ಒಂದು ವಿಚಾರದಿಂದ, ಎಷ್ಟು ವರ್ಷಗಳು ತಗೋಬೋದು, ಆ ಕತೆ ಎಳೆನೇ ನನಗೆ ಕಡಕ್ ಮೂಮೆಂಟ್ ಅಂತ ಅನಿಸುತ್ತೆ. ನೈಸ್. ಫೈನಲಿ ಈ ಸಿನಿಮಾ ಇದೇ January 1st ರಿಲೀಸ್ ಆಗ್ತಿದೆ. ಹೊಸ ವರ್ಷಕ್ಕೆ ಒಂದು ಕನ್ನಡದ ಸಿನಿಮಾ ಕೊಂಡಾಗ ನಮ್ಮ ಆಡಿಯನ್ಸ್ಗೆ ಏನಾದ್ರು ಹೇಳೋದಾದ್ರೆ ಇಟ್ಸ್ ಯೋರ್ ಟೈಮ್. ಏನಿಲ್ಲ, ಹೊಸ ವರ್ಷಕ್ಕೆ ಒಂದು ಹೊಸ ಸಿನಿಮಾ ಜೊತೆ ಎಂಟ್ರಿ ಆಗಿ ಆ್ಯಂಡ್ ಯು ಹ್ಯಾವ್ ಎ ಫೀಲ್ ಗುಡ್ ಫೀಲಿಂಗ್ ಆಲ್ ಥ್ರೂ ದ ಇಯರ್. ಒಂದು ಒಳ್ಳೆ ಸಿನಿಮಾ ಆ್ಯಂಡ್ ಸಂಬಂಧಗಳ ಬಗ್ಗೆ ಒಂಥರ ನಿಮ್ಗೊಂದು ಪರ್ಸ್ಪೆಕ್ಟಿವ್ ಇರ್ಬೋದು. ಈ ಸಿನಿಮಾ ನೋಡಿದಾಗ ಬೇರೆ ಥರದೊಂದು ಪರ್ಸ್ಪೆಕ್ಟಿವ್ ಬರೋಕ್ಕೆ ನಿಮಗೆ ಸಾಧ್ಯತೆಗಳಿದೆ. ಬೇರೆ ಆ್ಯಂಗಲಲ್ಲೂ ನೋಡ್ಬೋದು ಈ ಥರ, ಅಥವಾ ಈ ಥರ ಫೀಲ್ ನನಗಾಗಿದೆ, ಬಟ್ ವಾವ್ ಇದು ಬೇರೆ ಥರದೊಂದು ಫೀಲ್ ಕೊಡ್ತು ಅಂತ ಅನಿಸ್ಬೋದು ನಿಮಗೆ. ಸೊ ಈ ಥರದ ಎಲ್ಲ ಎಮೋಷನ್ಸ್ ಜೊತೆಗೆ ಹೊಸ ವರ್ಷಕ್ಕೆ ನಮ್ಮನ್ನು ಬರಮಾಡ್ಕೊಳ್ಳಿ, ನೀವು ಎಂಟ್ರಾಗಿ, ಇಡೀ ವರ್ಷ ಚೆನ್ನಾಗಿರಲಿ, ಬಂದು ನೋಡಿ ಸಿನಿಮಾನ. ಅಂದರೆ ಈ ನಮ್ಮ ತೀರ್ಥರೂಪು ತಂದೆಯವರ ಮೂಲಕ ನಾವು ಕೇಳೋದೇನೆಂದ್ರೆ ಹೊಸ ವರ್ಷಕ್ಕೆ ಅಲ್ಲಿ ನೋಡೋಣ. ಓಕೆ ಸರಿ. ಅಂದರೆ ನಾನು ಕೇಳ್ಕೊಳ್ಳೋದೊಂದೇ, ಅಂದರೆ ಕನ್ನಡ ಜನತೆಯಲ್ಲಿ ತೀರ್ಥರೂಪು ತಂದೆಯವರಿಗೆ ಅನ್ನೋ ಒಂದು ಸಿನಿಮಾ ಮುಖಾಂತರ ಹೊಸ ನಾಯಕ ನಟನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಇಲ್ಲಿ ನಿಹಾರ್ ಇದರಲ್ಲಿ ಕನ್ನಡದವರೇ ತೆಲುಗುನಲ್ಲಿ ಪಾಪ್ಯುಲರ್ ಇದ್ದರು, ಗುಪ್ಪಟಂಟ ಮನಸ್ಸು ಇಲ್ಲಿ ಇಂಟ್ರೊಡ್ಯೂಸ್ ಆಗ್ತಾ ಇದ್ದಾರೆ. ರಚನಾ ಇಂದರ್ ಅವ್ರು ಮಾಡಿದ್ದಾರೆ, ಸೀತಾರಾ ಅವ್ರು ಮಾಡಿದ್ದಾರೆ, ಒಂದು ದೊಡ್ಡ ತಾರಾಗಣನೆ ಇದೆ. ಅವ್ರದ್ದೆಲ್ಲ ಈಗ ಟ್ರೈಲರ್ ನೋಡಿರೋರು ಹೇಳ್ತಾ ಇರೋದ್ರಿಂದ ಇಂಟೆನ್ಸಿಟಿ, ಅವ್ರದ್ದೊಂದು ಸಹಜತೆ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದಾರೆ. ಸೊ ಹಾಗಿರುವಾಗ ಇದು ನಿಮಗೆ ಒಂದು ವಿತ್ ಎಂಟರ್ಟೈನರ್ ಒಂದು ಎಮೋಷ್ನಲ್ ಜರ್ನಿಯಾಗಿ ಈ ಸಿನಿಮಾ ಇರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ಬಂದಿದೆ ಅಂತ ಎಲ್ಲ ಪೋಸ್ಟ್ ಪ್ರೊಡಕ್ಷನ್ ಟೀಮು ಹೇಳಿದ್ದಾರೆ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ January 1st ನಿಮ್ಮ ಫ್ಯಾಮಿಲಿನ ಇನ್ವೈಟ್ ಈ ಮೂಲಕ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಸ್ಟು ಏನಂತ ಅಂದರೆ ನಾನು ಹೇಳ್ತಾ ಇದ್ದು ಫಸ್ಟು 3 days ಆಫ್ ಆಡಿಯನ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ದ ಸಸ್ಟೈನ್. ಸೊ ಹಂಗಾಗಿ ಫಸ್ಟು 3 ದಿನದಲ್ಲಿ ನಿಮ್ಗೆ ಇವೆಲ್ಲ ಇಷ್ಟ ಆಗಿದ್ರೆ ಟಿಕ್ ಮಾಡ್ಕೊಡು. ಓಕೆ, ಟ್ರೈಲರ್ ಇಷ್ಟ ಆಯಿತು, ಸಾಂಗ್ ಇಷ್ಟ ಆಯಿತು, ಇದಿಷ್ಟ ಆಯಿತು ಅಂದರೆ ಪ್ಲೀಸ್ ಕಮ್, ಆ 3 ದಿನದಲ್ಲೇ ಸಿನಿಮಾ ನೋಡಿ ನಿಮ್ಮ ಹೊಸ ವರ್ಷನ ಸೆಲೆಬ್ರೇಟ್ ಮಾಡಿ ಅಂತ ಕೇಳ್ಕೊಂಡು ವೆರಿ ಆಲ್ ದ ಬೆಸ್ಟ್. ತುಂಬ ಒಳ್ಳೇದಾಗಲಿ ನಿಮಗೆ. ಆ್ಯಂಡ್ ತೀರ್ಥರೂಪ ತಂದೆಯವರಿಗೆ ಸಿನಿಮಾದಿಂದ ಇನ್ನಷ್ಟು ಒಳ್ಳೆ ಆಪರ್ಚುನಿಟೀಸ್ಗಳು, ಒಳ್ಳೊಳ್ಳೆ ಸಿನಿಮಾ ಮಾಡುವಂತಹ ಒಂದಷ್ಟು ಆಪರ್ಚುನಿಟಿಗಳು ನಿಮ್ಮ ಪಾಲಾಗಲಿ. ಹಾಗೆ ಸರ್, ನಿಮ್ಮನ್ನ ಲಂಚ್ ಬಾಕ್ಸ್ ಥರದ ಸಿನಿಮಾಗಳಲ್ಲಿ ಅಥವಾ ಆ ಥರದ ಒಂದು ಸಿನಿಮಾಗಳಲ್ಲಿ ನಮ್ಮ ಕನ್ನಡ ಆಡಿಯನ್ಸ್ಗಳು ನೋಡಿ ಕಣ್ತುಂಬ್ಕೊಳ್ಳೋವಾಗಲಿ ಇದೇ ಥರ ಹೊಸ ಹೊಸ ಪಾತ್ರಗಳನ್ನು ಎಕ್ಸ್ಪ್ಲೋರ್ ಮಾಡ್ತಾನೆ ರೀ. ವೆರಿ ಆಲ್ ದ ಬೆಸ್ಟ್. ಒಳ್ಳೆದಾಗಲಿ. ಥ್ಯಾಂಕ್ ಯು.